ನಮಸ್ಕಾರ ರೀ ನಿಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಇವತ್ತು ಅಪಾರ್ ಐ ಡಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು UDICE ಅಂತ ಸರ್ಚ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಮಾಡೆಲ್ ಸೆಲೆಕ್ಟ್ ಮಾಡ್ಕೊರಿ. ಯೂಸರ್ ID ಎಂಟರ್ ಪಾಸ್ವರ್ಡ್ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. 2025-26 ಅಕಾಡೆಮಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ. ಅಪಾರ್ ಮಾಡೆಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಾಸ್ ಆ್ಯಂಡ್ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಪಾರ್ ಮಾಡೆಲ್ ಓಪನ್ ಆಗುತ್ತೆ. ಇವಾಗ ನೋಡಿ ನೀಲಿ ಅಕ್ಷರದಲ್ಲಿ ಕಾಣಿಸ್ತಿರ್ತಕ್ಕಂಥ ಜನರೇಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. GP EFE FE ಕಂಪ್ಲೀಟ್ ಆಗಿದ್ರೆ ಮಾತ್ರ ಇದು ಕ್ಲಿಕ್ ಆಗುತ್ತೆ. ಇವಾಗ ಕ್ಲಿಕ್ ಆದಮೇಲೆ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಬಂದಿರುತ್ತೆ ನೋಡಿ. ಸ್ಟೂಡೆಂಟ್ ನೇಮ, ಪೆನ್ ನಂಬರ್, ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಲಾಸ್, ಮೊಬೈಲ್ ನಂಬರ್, ಫಾದರ್ ನೇಮ್, ಮದರ್ ನೇಮ್, ಆಧಾರ್ ನಂಬರ್ ಎಲ್ಲ ಬಂದಿರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ ಐ ಅಂದರೆ ಅವರ ಪಾಲಕರು. ಇದು ಪಾಲಕರು ಬರೆದು ಕೊಡತಕ್ಕಂಥ ಪತ್ರ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸೈನ್ ಮಾಡಿಕೊಂಡು ಸ್ಕೂಲಲ್ಲಿ ಇಡಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ನ ಪೇರೆಂಟ್ಸ್ ಯಾರಿರ್ತಾರೆ, ತಂದೆ ಅಥವಾ ತಾಯಿ, ಅವರ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಓಕೆ, ಟೈಪ್ ಮಾಡಿದೆ. ನೆಕ್ಸ್ಟ್ ಅವರ ಸಂಬಂಧ ಏನು, ತಾಯಿನೋ ತಂದೆನೋ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ಅವ್ರದ್ದು ಆಧಾರ್ ಇದೆಯೋ, ಪ್ಯಾನ್ ಇದೆಯೋ, ವೋಟರ್ ID ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ನಾನು ಆಧಾರ್ ತಗೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಆಧಾರ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಪ್ಲೇಸ್ ಆಫ್ ಕನ್ಸೆಂಟ್ ಇದ್ದಲ್ಲಿ ಸ್ಕೂಲ್ ನೇಮ್ ಮತ್ತು ಊರ ಹೆಸರು ಹಾಕಿ. ಡೇಟ್ ಆಫ್ ಯಾವ ದಿನಾಂಕದಂದು ಇದನ್ನು ಅಪಾರ್ ಐ ಡಿ ಮಾಡ್ತಾ ಇದ್ದಾರೆ ಆ ಡೇಟ್ ಹಾಕಿ. ಇಲ್ಲಿ HM ನೇಮ್ ಹಾಕಿ. ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಜನರೇಟ್ ಅಪಾರ್ ಐ ಡಿ ವಿತ್ ಕನ್ಸೆಂಟ್ ಬೈ ದ ಫಾದರ್ ಅಂತ ಕೇಳುತ್ತೆ. ಆವಾಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಪಾರ್ ಐ ಡಿ ಜನರೇಟ್ ಆಯಿತು. ಇವಾಗ ರಿಕ್ವೆಸ್ಟ್ ಫಾರ್ ಅಪಾರ್ ಐ ಡಿ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈಗಾಗಲೇ ಅಪಾರ್ ಐ ಡಿ ಜನರೇಟ್ ಆಯಿತು. ಆಧಾರ್ ಎರರ್ಸ್ ನೋಡಿರಿ. ಸ್ಟೂಡೆಂಟ್ ನೇಮ್ ಯಾವ ಥರ ಇರಬೇಕಂದ್ರೆ UDICE ಮತ್ತು ಆಧಾರ್ ಕಾರ್ಡಲ್ಲಿ ಸೇಮ್ ಇರಬೇಕಾಗಿರತ್ತೆ. ನೋಡಬೇಕಂದ್ರೆ ವ್ಯೂ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. GP ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಇರುತ್ತೆ ನೋಡಿ, ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಫಾರ್ ಆಧಾರ್ ಆ್ಯಂಡ್ ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಫಾರ್ ಸ್ಕೂಲ್ ರೆಕಾರ್ಡರ್ ಅಂತ ಇರುತ್ತೆ. 4.1.1 ಮತ್ತು 4.1.8 ಇವು ಎರಡೂ ಇದೆಯಲ್ಲ. ಸ್ಟೂಡೆಂಟ್ 4.1.1 ಅಂದರೆ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಸ್ಕೂಲ್. 4.1.8 ಇರೋದು ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಫಾರ್ ಆಧಾರ್. ಆಧಾರಲ್ಲಿ ಮತ್ತು ಸ್ಕೂಲ್ ರೆಕಾರ್ಡಲ್ಲಿ ಸೇಮ್ ಇರಬೇಕಾಗಿರತ್ತೆ. ಆವಾಗ ಈ ಎರರ್ ಬರೋದಿಲ್ಲ. ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಎರರ್ ಅಂದರೆ ಆಧಾರ್ ಡೀಟೇಲ್ಸ್ ಕುಡ್ ನಾಟ್ ಬಿ ವ್ಯಾಲಿಡೇಟೆಡ್. ಪ್ಲೀಸ್ ವೆರಿಫೈ ಆಧಾರ್ ನಂಬರ್, ನೇಮ್ ಆ್ಯಸ್ ಫಾರ್ ಆಧಾರ್, ಜೆಂಡರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಫಾರ್ ದ ಸ್ಟೂಡೆಂಟ್. ಇದನ್ನು ಎಲ್ಲಿ ಹೋಗಿ ಮಾಡಬೇಕು ಅಂದರೆ ಆಧಾರ್ ವೆರಿಫೈ ಮಾಡಬೇಕು ಮತ್ತು ಆಧಾರ್ ವ್ಯಾಲಿಡೇಟ್ ಮಾಡಬೇಕಾಗಿರತ್ತೆ.
ಆಧಾರ್ ವ್ಯಾಲಿಡೇಟ್ ಎಲ್ಲಿ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ ಈಗಾಗಲೇ. ಅಪಾರ್ ಸರ್ವಿಸ್ ಎರರ್, ಯು ಹ್ಯಾವ್ ರೀಚ್ಡ್ ದ ಮ್ಯಾಕ್ಸಿಮಮ್ ಅಕೌಂಟ್ ಲಿಮಿಟ್ ಫಾರ್ ದಿಸ್ ಮೊಬೈಲ್ ನಂಬರ್, ಪ್ಲೀಸ್ ಟ್ರೈ ಡಿಫ್ರೆಂಟ್ ನಂಬರ್. ಅಂದರೆ ಒಂದೇ ಮೊಬೈಲ್ ನಂಬರ್ 2-3 ಮಕ್ಕಳಕ್ಕಿಂತ ಜಾಸ್ತಿ ಮಕ್ಕಳಿಗೆ ಲಿಂಕ್ ಆಗಿದ್ದರೆ ಈ ರೀತಿ ಬರುತ್ತೆ. ಅದನ್ನು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತ ಬರುತ್ತೆ ನೋಡಿ. GP ಮೇಲೆ ಕ್ಲಿಕ್ ಮಾಡಿ. ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದಲ್ಲಿ ತಂದೆದಿತ್ತು ಅಂದರೆ ತಾಯಿದು ನಂಬರ್ ಹಾಕಿ ಚೇಂಜ್ ಮಾಡ್ಕೋರಿ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಮಕ್ಕಳಿಗೆ ಅದೇ ನಂಬರ್ ಇತ್ತು ಅಂದರೆ ಈ ರೀತಿ ಎರರ್ ಬರುತ್ತೆ. ಇನ್ನು 4.1.10 ಇದೆಯಲ್ಲ, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತ ಇದೆ ನೋಡಿ. ಅಲ್ಲಿ ಮಗುವಿನ ತಂದೆಯ ಅಥವಾ ತಾಯಿಯ ನಂಬರ್ ಹಾಕಿ, ಮೊದಲಿರ್ತಕ್ಕಂಥ ನಂಬರ್ನ ಚೇಂಜ್ ಮಾಡಿ ಹಾಕ್ಕೊಳ್ಳಿ. ಇನ್ನು ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಡೀಟೇಲ್ಸ್ ನಾಟ್ ಅಪ್ಡೇಟೆಡ್ ಎಟ್, ಪ್ಲೀಸ್ ಅಪ್ಡೇಟ್ ಎನ್ರೋಲ್ಮೆಂಟ್ ಡೀಟೇಲ್ಸ್ ಟು ಸೇವ್ ಅದರ್ ಡೀಟೇಲ್ಸ್. ಇಲ್ಲಿ 3 ಪ್ರೊಫೈಲ್ GP, EF, FE 3 ಪ್ರೊಫೈಲ್ ಕೂಡ ಕಂಪ್ಲೀಟ್ ಆಗಿರಬೇಕು ಮತ್ತು ಗ್ರೀನ್ ಕಲರಲ್ಲಿ ಶೋ ಆಗಬೇಕಾಗಿರುತ್ತೆ. ಈ 3 ಪ್ರೊಫೈಲ್ ಕೂಡ ಕಂಪ್ಲೀಟ್ ಅಂತ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡಿ, ಇಷ್ಟೆಲ್ಲ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಮ್ ಮ್ಯಾಂಡೇಟ್ರಿ ಫೀಲ್ಡ್ ವ್ಯಾಲ್ಯೂ ಆರ್ ಇನ್ಕರೆಕ್ಟ್ ಆರ್ ಮಿಸ್ಸಿಂಗ್ ಅಂತ ಬರುತ್ತೆ. ಯಾಕೆ ಅಂದರೆ ಇದು ಒಂದು ಕೂಡ ಪ್ರಾಬ್ಲಮ್. ಕೆಳಗೆ ಫಿಸಿಕಲ್ ಕನ್ಸೆಂಟ್ ಇದ್ದಲ್ಲಿ ಏನು ಹಾಕಿದ್ದೀನಿ ನಾನು, ಇಲ್ಲಿ ಮದರ್ ಹಾಕ್ಕೊಂಡಿದ್ದೀವಿ, ಅವ್ರ ನೇಮ್ ಹಾಕ್ಕೊಂಡಿದ್ದೀವಿ. ಅಪಾರ್ ID ಮಾಡಬೇಕಾದ್ರೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಕೆಳಗೆ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಇದ್ದಲ್ಲಿ ಹೆಸರು ಹಾಕಿಬಿಟ್ಟು ಏನು ಹಾಕಿದ್ದೀವಿ, ಡಾಟ್ ಹಾಕಿದ್ದೀವಿ. ಡಾಟ್ ಹಾಕಿದರೆ ಅದು ತೊಗೊಳ್ಳೋದಿಲ್ಲ. ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ನ ನಾವು ಎಂಟರ್ ಮಾಡಿದಲ್ಲಿ ಅಪಾರ್ ID ಜನರೇಟ್ ಆಗುವುದಿಲ್ಲ. ಸ್ಪೇಸ್ ಬಿಡ್ಬೋದು, ನಾವು ಸ್ಪೇಸ್ ಬಿಡ್ಬೋದು, ಆದರೆ ಕಾಮಾ, ಫುಲ್ ಸ್ಟಾಪ್ ಈ ಥರ ಸ್ಪೆಷಲ್ ಕೀಗಳನ್ನು ಹಾಕೋ ಹಾಗೆ ಇಲ್ಲ. ಇದನ್ನು ಒಂದು ಸತಿ ಚೆಕ್ ಮಾಡ್ಕೋರಿ. ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಪಾರ್ ID ಜನರೇಟ್ ಆಗತ್ತೆ. ನೆಕ್ಸ್ಟ್, ವಿದ್ಯಾರ್ಥಿ ಹೆಸರಿನಲ್ಲಿ ಚೇಂಜಸ್ ಮಾಡ್ಕೋಬೇಕಾದಾಗ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಅಂತ ತೆಗೆದುಕೊಂಡು ಸ್ಟೂಡೆಂಟ್ ಪೆನ್ ನಂಬರ್ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ಅಲ್ಲಿ ಮಗುವಿನ ಹೆಸರು ಏನಾದರೂ ತಪ್ಪಾಗಿದ್ದರೆ ಅದನ್ನು ಎಂಟ್ರ್ ಮಾಡಿ ಅಪ್ಲೋಡ್ ಮಾಡಿ. ಮತ್ತು ಪ್ಲೀಸ್ ಎನ್ಶ್ಯೂರ್ ದ್ಯಾಟ್ ದ ನೇಮ್ ಆಫ್ ದ ಸ್ಟೂಡೆಂಟ್ ಮೆನ್ಷನ್ SDMC ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮಗುವಿನ ಹೆಸರು ಚೇಂಜ್ ಆಗುತ್ತೆ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.